ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಯೂಟ್ಯೂಬ್ ಕ್ರಿಯೇಟರ್ಗೆ ಪ್ರತಿಯೊಬ್ಬರು ಕೂಡ ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಫ್ರೆಂಡ್. ಏನಪ್ಪ ಅಂದರೆ, ನನ್ನ ಒಂದು ಚಾನಲಲ್ಲಿ ನನ್ನ ಒಂದು ವಿಡಿಯೋಗೆ ಯೂಸ್ ಬರ್ತಾನೆ ಇಲ್ಲ ಅಂದವರು ಭಾಳ ಜನಲ್ಲಿ ನಾನು ನೋಡಿದ್ದೀನಿ. ಅದು ಕೂಡ ನಾನು ಕೂಡ ಅನುಭವಿಸಿದ್ದೀನಿ. ಈ ರೀತಿ ಯಾಕೆ ಆಗುತ್ತೆ ಅನ್ನೋದು ಭಾಳ ಜನ ವಿಚಾರ ಮಾಡಲ್ಲ. ಆದರೆ ನನ್ನ ಒಂದು ಚಾನಲ್ಗೆ ಯಾಕೆ ಯೂಸ್ ಬರ್ತಾ ಇಲ್ಲ ಅನ್ನೋದು ಭಾಳ ಜನ ಇದನ್ನು ತಲೆಯಲ್ಲಿ ಇಟ್ಕೊತಾರೆ ಫ್ರೆಂಡ್. ಇದು ಮೇನ್ ಕಾರಣ. ನಿಮ್ಮ ಒಂದು ಚಾನಲ್ಗೆ, ನಿಮ್ಮ ಒಂದು ವಿಡಿಯೋಗೆ ಯೂಸ್ ಯಾಕೆ ಡೌನ್ ಆಗುತ್ತೆ? ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆ ಒಂದು ಅಪ್ಲೋಡ್ ಮಾಡಿರೋಂಥ ವಿಡಿಯೋಗೆ ಯೂಸ್ ಯಾಕೆ ಡೌನ್ ಆಗುತ್ತೆ, ಅದು ಯಾಕೆ ಯೂಸ್ ಬರಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ಚೆನ್ನಾಗಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಫ್ರೆಂಡ್. ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿ ಜನಕ್ಕೆ ತಲುಪುತ್ತೆ. ಜನಕ್ಕೆ ತಲುಪಿದಾಗ ಮೇನ್ ಈಗ ಎಕ್ಸಾಂಪಲ್ ಯಾರೋ ತಿಳ್ಕೊಳ್ಳಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ವಿಡಿಯೋ, ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಆ ಒಂದು ವಿಡಿಯೋನ ಏನಾದರೂ ಅವರು ಪೂರ್ತಿಯಾಗಿ ಆ ಒಂದು ವಿಡಿಯೋನ ಫಸ್ಟ್ ಟೈಮ್ ಯಾರು ಓಪನ್ ಮಾಡಿಕೊಂಡು ನೋಡ್ತಾರೋ ಅದನ್ನು ಪೂರ್ತಿ ನೋಡಿದರೆ ಇನ್ನೊಂದು ಯೂಟ್ಯೂಬ್ ಏನು ಮಾಡ್ತೆ ಅಂದರೆ, ಒಂದು ಯಾರೋ ಒಬ್ಬರು ಫುಲ್ಲಾಗಿ ವಿಡಿಯೋ ನೋಡಿದರೆ ನಮಗೆ 4 ಜನ ಕಳಿಸುತ್ತೆ. 4 ಜನದಲ್ಲಿ ಇಬ್ಬರು ಏನಾದರೂ 1 ನಿಮಿಷದ ಮೇಲೆ ನೋಡಿದರೆ ಅಲ್ಲಿಗೆ 8 ಜನ ಕಳಿಸುತ್ತೆ. ಈ ರೀತಿ ಹೋಗ್ತಾ ಇರುತ್ತೆ ಫ್ರೆಂಡ್. ಏನಾದರೂ ಫಸ್ಟ್ ಟೈಮ್ ನೋಡೋರು, ನಿಮ್ಮ ಒಂದು ವಿಡಿಯೋ ನೋಡೋರು 10 ಸೆಕೆಂಡ್ 20 ಸೆಕೆಂಡ್ ಈ ರೀತಿ ನೋಡಿದರೆ ಆ ಒಂದು ವಿಡಿಯೋ ಯೂಸ್ ಡೌನ್ ಆಗಿಬಿಡುತ್ತೆ ಫ್ರೆಂಡ್. ಅದು ಭಾಳ ಜನಕ್ಕೆ ರೀಚ್ ಆಗಲ್ಲ. ಯಾಕಂದರೆ ನಿಮ್ಮೊಂದು ವಿಡಿಯೋದಲ್ಲಿ ಫಸ್ಟ್ ನೋಡೋರಿಗೆ ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ಯಾರೋ ಒಂದು 10-15 ಜನ ನೋಡ್ತಾರಲ್ಲ ಅವ್ರ ಮೇಲೆ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್. ನಿಮ್ಮೊಂದು ಚಾನಲ್ ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಏನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅನ್ನೋರಿಗೆ ನಿಮ್ಮ ಒಂದು ವಿಡಿಯೋದಲ್ಲಿ ಮೇನ್ ಕಾರಣ ಯಾರು ಫಸ್ಟು ನೋಡ್ತಾರೋ ಅವರು ಮುಗಿಯೋ ತನಕ ನೋಡಿದರೆ ನಿಮ್ಮ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ತಲುಪುತ್ತೆ. ಅಥವಾ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ 30 ಸೆಕೆಂಡ್ 10 ಸೆಕೆಂಡ್ ಈ ರೀತಿ ನೋಡಿದರೆ ನಿಮ್ಮ ಒಂದು ಚಾನಲ್ಗೆ ಯೂಸ್ ಡೌನ್ ಆಗಿರುತ್ತೆ ಫ್ರೆಂಡ್. ಇದು ಆಲ್ಗೋರಿದಮ್, ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋ ಆಲ್ಗೋರಿದಮ್. ಅದು ಆಟೋಮೆಟಿಕ್ ಆಗಲಿ ಅದು ಎಷ್ಟು ನಿಮ್ಮ ಒಂದು ವಿಡಿಯೋನ ಫಸ್ಟಿಗೆ ಎಷ್ಟು ಜನ ನೋಡ್ತಾರೆ ಅದ್ರ ಮೇಲೆ ಡಿಪೆಂಡಿಂಗ್ ಮಾಡಿ ಅದು ಜನಕ್ಕೆ ತಲುಪಿಸುತ್ತೆ ಫ್ರೆಂಡ್. ಇನ್ಫಾರ್ಮೇಷನ್ ಕಳಿಸುತ್ತೆ ಜನಕ್ಕೆ. ಅಂದರೆ ಅವರು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ವಿಡಿಯೋ ಬರುತ್ತಲ್ಲ ಅದು ಇನ್ಫಾರ್ಮೈಸ್ ಕಳಿಸುತ್ತೆ. ಅದು ಏನಾದರೂ ನಿಮ್ಮ ಒಂದು ವಿಡಿಯೋನ ಫಸ್ಟ್ ಟೈಮ್ ಯಾರೋ ಚೆನ್ನಾಗಿ ನೋಡಲಿಲ್ಲ ಅಂದರೆ ಅದು ಜಾಸ್ತಿ ಜನಕ್ಕೆ ತಲುಪಲ್ಲ, ಕಮ್ಮಿ ಜನಕ್ಕೆ ತಲುಪುತ್ತೆ. ಆದರೆ ಯೂಸ್ ಡೌನ್ ಆಗಿಬಿಡುತ್ತೆ ಫ್ರೆಂಡ್. ಈ ಒಂದು ಕಾರಣಕ್ಕೋಸ್ಕರನೇ ನಿಮ್ಮ ಒಂದು ವಿಡಿಯೋಗೆ ಯೂಸ್ ಡೌನ್ ಆಗುತ್ತೆ. ಆದರೆ ನಿಮ್ಮ ಒಂದು ವಿಡಿಯೋದಲ್ಲಿ ಚೆನ್ನಾಗಿ ಎಡಿಟಿಂಗ್ ಮಾಡಿ, ಚೆನ್ನಾಗಿ ವಿಡಿಯೋ ಮಾಡಿ, ಚೆನ್ನಾಗಿ ಅರ್ಥ ಆಗೋ ರೀತಿ ಮಾತಾಡಿ ಏನಾದರೂ ನೀವು ತೋರಿಸ್ತೀರಾ ಅಂದರೆ, ಏನಾದರೂ ವಿಡಿಯೋದಲ್ಲಿ ಏನೋ ತೋರಿಸ್ತೀರ ಅಂದರೆ ಚೆನ್ನಾಗಿ ನೋಡೋರಿಗೆ ಅಟ್ರಾಕ್ಷನ್ ಆಗೋ ರೀತಿ 1 ನಿಮಿಷ ಆಯಿತು 10 ನಿಮಿಷ ಆಯಿತು ಎಷ್ಟೇ ನಿಮಿಷ ನೀವು ಮಾಡ್ತೀರಂದರೆ ಅಟ್ರಾಕ್ಷನ್ ಆಗೋ ರೀತಿ ನೀವು ವಿಡಿಯೋ ಮಾಡಿದರೆ ನಿಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾರೆ ಅವರು ಫುಲ್ ನೋಡ್ತಾರೆ ಫ್ರೆಂಡ್. ಯಾಕಂದರೆ ಇಂಟ್ರೆಸ್ಟ್ ಇರುತ್ತಲ್ಲ, ಇಂಟ್ರೆಸ್ಟ್ ಇದ್ದಾಗ ಫುಲ್ ನೋಡ್ತಾರಲ್ಲ ಆವಾಗ ನಿಮಗೆ ಚೆನ್ನಾಗಿ ಯೂಸ್ ಬಂದೇ ಬರುತ್ತೆ. ಈ ಒಂದು ಟ್ರೈ ಮಾಡಿ ನೋಡಿ. ಫಸ್ಟು ನಿಮ್ಮ ಒಂದು ವಿಡಿಯೋ ನೋಡ್ತಾರೆ ಅಂದರೆ ಅವ್ರನ್ನ ಕೊನೆ ತನಕ ಕೂಡ ನೋಡೋ ಹಾಗೆ ವಿಡಿಯೋ ಮಾಡಿ ಫ್ರೆಂಡ್. ಅದು ನಿಮ್ಮ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ, ಜನಕ್ಕೆ ತಲುಪುತ್ತೆ ಫ್ರೆಂಡ್. ಈ ಒಂದು ಕಾರಣ ನಿಮಗೆ ಗೊತ್ತಾಗ್ತೀನಿ ತಿಳ್ಕೊತೀನಿ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಗೆ ಏನಂತ ಕಮೆಂಟ್ ಮೂಲಕ ತಿಳಿಸಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್.